ರಸ್ತೆ ಪಕ್ಕ ಮನೆ ಇದ್ದವರು ಅಥವಾ ರಸ್ತೆಗೆ ಅಂಟಿಕೊಂಡು ಸೈಟ್ ಅಥವಾ ಪ್ಲಾಟ್ ಇದ್ದವರು ಅಥವಾ ರಸ್ತೆಗೆ ಅಂಟಿಕೊಂಡು ಜಮೀನು ಇದ್ದವರು ಸರ್ಕಾರಿ ಜಾಗವನ್ನ ಅಲ್ಪ ಸ್ವಲ್ಪ ಒತ್ತುವರಿ ಮಾಡಿಕೊಳ್ಳುವುದು ಸಹಜ. ಯಾಕೆ ಅಂದ್ರೆ ಅದರ ಮಾಲೀಕರು ಸರ್ಕಾರವೇ ಆಗಿದ್ದು ಅಲ್ಪ ಸ್ವಲ್ಪ ಒತ್ತುವರಿ ಮಾಡಿಕೊಂಡರೂ ನಮ್ಮನ್ನ ಯಾರು ಕೇಳಲ್ಲ ಎನ್ನುವ ಒಂದು ಧೈರ್ಯ ಇರುತ್ತದೆ. ಆದ್ರೆ ನಮ್ಮನ್ನ ಯಾರು ಕೇಳಲ್ಲ, ಸರ್ಕಾರ ನಮ್ಮನ್ನ ಏನು ಮಾಡುತ್ತೆ? ಸರ್ಕಾರದ ಜಾಗದಲ್ಲಿ ನಾವು ಮನೆಯನ್ನ ಕಟ್ತೇವೆ, ಸರ್ಕಾರಿ ಜಾಗದಲ್ಲಿ ನಾವು ಉಳುಮೆಯನ್ನ ಮಾಡ್ತೇವೆ, ಸರ್ಕಾರಿ ಜಾಗದಲ್ಲಿ ನಾವು ಕೃಷಿ ಕಾರ್ಯ ಚಟುವಟಿಕೆಗಳನ್ನ ಮಾಡ್ತೇವೆ. ಯಾಕಂದ್ರೆ ನಮ್ಮ ಜಮೀನು ಸರ್ಕಾರಿ ಗಾರಾಯಣ ಅಥವಾ ಸರ್ಕಾರಿ ಬೀಳು ಜಾಗಕ್ಕೆ ಅಂಟಿಕೊಂಡಿದೆ. ಪ್ರತಿ ವರ್ಷ ಸ್ವಲ್ಪ ಜಮೀನು ಅಗಲಿಸುತ್ತಾ ಹೋದ್ರೂ ನಮ್ಮನ್ನ ಯಾರು ಕೇಳೋರಿಲ್ಲ ಎನ್ನುವಂತಹ ಸಾರ್ವಜನಿಕರಿಗೆ ರಾಜ್ಯ ಸರ್ಕಾರದಿಂದ ಹೊಸ ಆದೇಶವನ್ನ ಜಾರಿಗೊಳಿಸಿದ್ದು, ಸರ್ಕಾರಿ ಜಮೀನು ಅನಧಿಕೃತವಾಗಿ ಆಕ್ರಮಿಸಿಕೊಂಡರೆ ಅಥವಾ ಭೂ ಕಬಳಿಕೆ ಮಾಡಿಕೊಂಡ್ರೆ ಯಾವೆಲ್ಲ ಶಿಕ್ಷೆ ಮತ್ತು ಎಷ್ಟು ದಂಡವನ್ನ ಹಾಕಲಾಗುತ್ತೆ ಎನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಆದೇಶ ಪತ್ರದಲ್ಲಿ ನೀಡಲಾಗಿದೆ. ಈ ಬಗ್ಗೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿವರಿಸಲಾಗಿದ್ದು, ಸರ್ಕಾರದ ಆಸ್ತಿಯನ್ನ ಯಾರು ನಮ್ಮನ್ನ ಕೇಳೋದಿಲ್ಲ ಎನ್ನುವಂತಹ ಧೈರ್ಯದಿಂದ ಅನಧಿಕೃತವಾಗಿ ಭೂ ಕಬಳಿಕೆ ಮಾಡುವಂತಹ ಹಾಗೂ ಒತ್ತುವರಿ ಮಾಡುವುದು ಜೈಲು ಶಿಕ್ಷೆ ಮತ್ತು ದಂಡಕ್ಕೆ ಕಾರಣವಾಗುತ್ತೆ. ಬನ್ನಿ, ಇಷ್ಟಕ್ಕೂ ಎಲ್ಲ ಸಾರ್ವಜನಿಕರಿಗೆ ರಾಜ್ಯ ಕಂದಾಯ ಇಲಾಖೆ ಹಾಗೂ ಸರ್ಕಾರದಿಂದ ಆದೇಶವನ್ನ ಹೊರಡಿಸಲಾಗಿತ್ತು. ಎಷ್ಟು ಜಾಗಕ್ಕೆ ಎಷ್ಟು ಶಿಕ್ಷೆ ಎನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ಯಾವ ಜಾಗಕ್ಕೆ ಅದು ಎಂಥವರಿಗೆ ಎನ್ನುವಂತಹ, ಅಂದ್ರೆ ಇರಲು ಸ್ವಂತ ಜಾಗ ಇಲ್ಲದೆ ಸರ್ಕಾರಿ ಜಾಗದಲ್ಲಿ ಇದ್ದವರಿಗೆ ಏನ್ ಮಾಡ್ತಾರೆ, ಅಥವಾ ಉಳುಮೆ ಮಾಡಲು ಸ್ವಂತ ಜಮೀನು ಇಲ್ಲದೆ ಬಡವರಾಗಿದ್ದು ಸರ್ಕಾರಿ ಜಾಗದಲ್ಲಿ ಉಳುಮೆ ಮಾಡುತ್ತಿದ್ರೆ ಅವರನ್ನ ಕೂಡ ಏನು ಮಾಡ್ತಾರೆ, ಇನ್ನು ಇತರೆ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಿಸಲಾಗಿದ್ದು, ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಸರ್ಕಾರದ ಆದೇಶ ಪತ್ರದಲ್ಲಿ ಏನಿದೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋನ ತಪ್ಪದೆ ಲೈಕ್ ಮಾಡಿ. ರಾಜ್ಯದಲ್ಲಿ ಸರ್ಕಾರಿ ಸ್ವತ್ತು ಅಕ್ರಮವಾಗಿ ಆಕ್ರಮಿಸಿಕೊಳ್ಳೋದು, ಮಾರಾಟ ಮಾಡೋದು, ಕಬಳಿಸೋದು, ಸ್ವಾಧೀನ ಮಾಡೋದು ಅಪರಾಧ. ಈ ಸಂಬಂಧ ಕರ್ನಾಟಕ ಭೂ ಕಂದಾಯ ಅನಿಧಿಯ 1944 1192 ಏನ ಅಡಿಯಲ್ಲಿ ಸರ್ಕಾರಿ ಸ್ವತ್ತಿನ ಕುರಿತಂತೆ ಮಹತ್ವದ ಮಾಹಿತಿಯನ್ನ ನೀಡಲಾಗಿದೆ. ಈ ಕಾಯ್ದೆಯಲ್ಲಿ ಏನೇ ಒಳಗೊಂಡಿದ್ರು ಅಥವಾ ನಿಯಮಗಳು ಏನೇ ಇದ್ರು ಯಾವನೊಬ್ಬ ವ್ಯಕ್ತಿ ಈ ಕೆಳಗಿನ ಪಟ್ಟಿ ಅಂದ್ರೆ ಕಲಂ 2ರಲ್ಲಿ ನಿರ್ದಿಷ್ಟಪಡಿಸಲಾದ ಅಪರಾಧ ಎಸಗಿರದೆ ನ್ಯಾಯಿಯ ದಂಡಾಧಿಕಾರಿಗಳು ಪ್ರಥಮ ದರ್ಜೆಯವರಿಂದ ವಿಚಾರಣೆ ನಡೆಸಿ ಕೆಳಗಿನಂತೆ ಶಿಕ್ಷೆ ಮತ್ತು ದಂಡವನ್ನ ವಿಧಿಸಬಹುದಾಗಿದೆ. ಸರ್ಕಾರಿ ಸ್ವತ್ತನ್ನ ಅಕ್ರಮವಾಗಿ ಆಕ್ರಮಿಸಿ ಸರ್ಕಾರಿ ಸ್ವತ್ತೆಂದು ಗೊತ್ತಿದ್ದು ಹೊಂದಿದ್ರೆ, ಪರಂತು ಈ ಮೇಲ್ಕಂಡ ಉಪಬಂಧವು ಜಮ್ಮ ಕೊಡಗು ಜಿಲ್ಲೆಯಲ್ಲಿನ ಭಾನೆ ಸ್ವತ್ತುಗಳು ಮತ್ತು ಕಲಮು 94A 94B ಮತ್ತು 94C ಅಡಿಯಲ್ಲಿ ಸ್ಥಾಪಿಸಲಾದ ಸಮಿತಿಗಳ ಮುಂದೆ ಕ್ರಮಬದ್ಧಗೊಳಿಸಲು ಅರ್ಜಿಗಳು ವಿಲೆ ಇದ್ದರೆ ಅನ್ವಯವಾಗತಕ್ಕದ್ದಲ್ಲ ಎಂದಿದೆ. ಈ ಮೇಲಿನ ಅಪರಾಧಕ್ಕೆ 1 ವರ್ಷ ಜೈಲು ಶಿಕ್ಷೆ ಮತ್ತು 5,000 ದಂಡ. ಸರ್ಕಾರಿ ಸ್ವತ್ತನ್ನ ಮಾರಾಟ ಮಾಡಲು, ಅಡಮಾನ ಮಾಡಲು, ದಾನ ಮೂಲಕ ಹಸ್ತಾಂತರಿಸಲು ದಸ್ತಾವೇಜುಗಳನ್ನ ಸೃಷ್ಟಿಸಿ ವಂಚಿಸಿದ್ದರೆ 3 ವರ್ಷ ಜೈಲು ಮತ್ತು 10,000 ದಂಡ ವಿಧಿಸಬಹುದಾಗಿದೆ. ಸರ್ಕಾರಿ ಸ್ವತ್ತನ್ನ ಕಬಳಿಸುವ ಉದ್ದೇಶದಿಂದಾಗಿ ನಕಲಿ ದಾಖಲಾತಿಗಳನ್ನ ಸೃಷ್ಟಿಸಿದ್ರೆ 3 ವರ್ಷ ಜೈಲು ಮತ್ತು 5,000 ದಂಡವನ್ನ ವಿಧಿಸಬಹುದಾಗಿದೆ. ಸರ್ಕಾರಿ ಸ್ವತ್ತುಗಳ ಅಕ್ರಮ ಸ್ವಾಧೀನತೆ, ಇವುಗಳ ತೆರವು ಮತ್ತಿತರ ಕಾರ್ಯಗಳನ್ನು ನಿರ್ವಹಿಸಲು ಅನಧಿಕೃತನಾದ ಕಂದಾಯ ಅಧಿಕಾರಿ ಕ್ರಮ ಕೈಗೊಳ್ಳಲು ವಿಫಲನಾದರೆ 3 ವರ್ಷಗಳ ಕಾರಾಗೃಹವಾಸ ಮತ್ತು 10,000 ದಂಡ. ಕೃಷಿ ಭೂಮಿಯನ್ನ ಕೃಷಿಯೇತರ ಚಟುವಟಿಕೆಗಳಿಗೆ ಭೂ ಪರಿವರ್ತನೆ ಮಾಡದೆ ಮತ್ತು ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರದ ಪೂರ್ವಾನುಮತಿ ಇಲ್ಲದೆ ಮಾರಾಟ ಮಾಡಿದರೆ 3 ವರ್ಷಗಳ ಕಾರಾಗೃಹವಾಸ ಮತ್ತು 10,000 ದಂಡ. ಕೃಷಿ ಭೂಮಿಯನ್ನ ಕೃಷಿಯೇತರ ಉದ್ದೇಶಗಳಿಗಾಗಿ ಭೂ ಪರಿವರ್ತನೆ ಮಾಡಲು ನಕಲಿ ದಾಖಲೆ ಸೃಷ್ಟಿಸಿದ್ರೆ 1 ವರ್ಷ ಜೈಲು, 5,000 ದಂಡ. ಅಕ್ರಮ ಭೂ ಪರಿವರ್ತನೆ ಮತ್ತು ಕಡತಗಳ ನಿರ್ವಹಣೆ ಮಾಡಲು ಹೊಣೆ ಹೊತ್ತ ಸಾರ್ವಜನಿಕ ನೌಕರ ಅಂತಹ ಹೊಣೆಯನ್ನ ಸಕ್ಷಮ ಪ್ರಾಧಿಕಾರಕ್ಕೆ ವರದಿ ಮಾಡುವ ಕ್ರಮ ಕೈಗೊಳ್ಳಲು ವಿಫಲವಾದರೆ 3 ವರ್ಷಗಳ ಕಾರಾಗೃಹ ಶಿಕ್ಷೆ ಹಾಗೂ 10,000 ದಂಡ. ಈ ಕಾಯ್ದೆಯ ಉಪಬಂಧಗಳಿಗೆ ವಿರುದ್ಧವಾಗಿ ಆದೇಶ ಮಾಡಿದ್ದೇ ಆದಲ್ಲಿ ಅಂತಹ ಅಧಿಕಾರಿಯ ವಿರುದ್ಧವೂ 5,000 ದಂಡ ವಿಧಿಸಿ ನಂತರದ ಅಪರಾಧಿಗಳಿಗೆ 5 ಪಟ್ಟು ದಂಡವನ್ನ ವಿಧಿಸಬಹುದಾಗಿದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಸರ್ಕಾರದ ಆಸ್ತಿ ಎಲ್ಲ ಸಾರ್ವಜನಿಕರ ಆಸ್ತಿ. ಅದನ್ನ ಅನಧಿಕೃತವಾಗಿ ಆಕ್ರಮಿಸೋದು, ಒತ್ತುವರಿ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ.
ಸರ್ಕಾರ ದೇಶ ಅಭಿವೃದ್ಧಿ ಮತ್ತು ಜನತೆಯ ಅಭಿವೃದ್ಧಿಗಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಜಾಗದ ಅವಶ್ಯಕತೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಸರ್ಕಾರಿ ಜಾಗದಲ್ಲಿ ನಿಮ್ಮ ಶ್ರಮವಹಿಸಿ ಕಟ್ಟಿರುವ ಮನೆಯಾಗಿರಲಿ ಅಥವಾ ಶ್ರಮವಹಿಸಿ ಮಾಡಿರುವಂತಹ ಯಾವುದೇ ಚರಾಸ್ತಿಗಳನ್ನು ಸರ್ಕಾರಿ ಜಾಗದಲ್ಲಿ ಇದ್ರೆ ಅದನ್ನು ಯಾವುದೇ ಲೆಕ್ಕಿಸದೆ ಯಾವುದೇ ಜಾಗದಲ್ಲಿ ಅದನ್ನು ತೆಗೆದು ಹಾಕಬಹುದು. ಈ ವಿಡಿಯೋದಲ್ಲಿ ರಾಜ್ಯದ ಎಲ್ಲ ರಸ್ತೆಯ ಅಕ್ಕಪಕ್ಕ ಪ್ಲಾಟ್ ಹಾಗೂ ಜಮೀನುಗಳು ಇದ್ದವರಿಗೆ ಅಥವಾ ಸರ್ಕಾರಿ ಬೀಳು ಜಾಗಕ್ಕೆ ಅಂಟಿಕೊಂಡು ಜಮೀನುಗಳು ಇರುವ ನಿಮ್ಮ ಸ್ನೇಹಿತರಿಗೂ ಮತ್ತು ಸಂಬಂಧಿಕರಿಗೂ ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ ವಿಷಯವನ್ನು ತಿಳಿಸಿ.